ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದೆ, ಸತ್ಯಾಗ್ರಹದ ಮಾರ್ಗ ಹಿಡಿದೆ. ಡಿಸೆಂಬರ್ 16 ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನು ಅಂಬೇಡ್ಕರ್ ಉದ್ಯಾನವನದಲ್ಲಿ ಬೆಳಗಾವಿಯಲ್ಲಿ ಮಾಡಿದೆ. ಒಂದು ಮುಖ್ಯಮಂತ್ರಿಗಳು ನಮ್ಮ ಜನಾಂಗದ ಕ್ಷಮೆ ಕೇಳಬೇಕು, ಲಿಂಗಾಯತರು ಅವರೇನು ಸಂವಿಧಾನ ವಿರೋಧಿ ಹೇಳಿಕೆ ಅದು ವಾಪಸ್ ಪಡ್ಕೋಬೇಕು. ಮತ್ತು ಮುಖ್ಯವಾಗಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ, ಅಮಾನುಷಿಕ ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸ್ನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಮ್ಮ ಜನರ ಮೇಲೆ ಏನು ಹಲ್ಲೆ ಮಾಡಿದಿರಿ ಅಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸುಮಾರು ನಿರಂತರ ಸತ್ಯಾಗ್ರಹವನ್ನು ಮಾಡಿದರು. ಅಧಿವೇಶನವನ್ನು ಮುಗಿಸಿದ್ರೆ ಹೊರತು ನಮಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಹಾಗಾಗಿಯೇ ನಮ್ಮ ಧಾರವಾಡದ ವಕೀಲರ ಪರಿಷತ್ನವರು, ಬೆಂಗಳೂರು ವಕೀಲರ ಪರಿಷತ್ನವರು ಅಪ್ಪರೇ ನಾವು ಮಾತು ಕೊಟ್ಟಿವಿ, ನಾವು ಕಾನೂನು ಮೆಟ್ಲಿರ್ತೀವಿ, ನ್ಯಾಯಾಂಗದ ಮೂಲಕವಾಗಿ ಸರ್ಕಾರ ಕಿವಿ ಹಿಂಡ್ತೀವಿ ಅಂತ ಮಾತನ್ನು ಹೇಳಿದರು. ಹಾಗಾಗಿ ನಿನ್ನೆ ದಿವಸ ನಾನು 19ನೇ ತಾರೀಕಿಗೆ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದೆ. ನಿನ್ನೆ 20ನೇ ತಾರೀಕು ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋದ್ವಿ, ನ್ಯಾಯಾಲಯದ ಮೆಟ್ಟಲನ್ನ ಏರಿದ್ವಿ. ನಿನ್ನೆ ನಮ್ಮ ಪರವಾಗಿ ಸಮರ್ಥವಾಗಿ ವಾದ ಮಂಡನೆ ಮಾಡುವಂಥ ಕೆಲಸವನ್ನು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರಬಲಿಂಗ್ ನಾವುದಿಗೆ ಅವರು ಮತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಸಮರ್ಥ ವಾದ ಮಾಡಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಎಲ್ಲರೂ ಸಮರ್ಥ ವಾದ ಮಂಡನೆ ಪರಿಣಾಮವಾಗಿ ಏನು ಏಕಸದಸ್ಯ ಪೀಠದ ಪ್ರಮೋದ್ ಸಿಂಗ್ ಅವರು ಪ್ರದೀಪ್ ಸಿಂಗ್ ಯರೂರವರು ನಮ್ಮ ಹೋರಾಟದ ಮೊದಲ ಮೆಟ್ಟಿಲಾಗಿ ಏನು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಿದರೂ ನ್ಯಾಯದೇವತೆ ನಮ್ಮ ಪರವಾಗಿದೆ ಅನ್ನುವಂಥ ಒಂದು ಭರವಸೆ ನಮಗೆ ಮೂಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಮಾಧ್ಯಮಗೋಷ್ಠಿ ಮಾಡಿರೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಾಪಣೆ ಕೇಳಿದಿರೋ ಕಾರಣಕ್ಕೆ, ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದಿರೋ ಕಾರಣಕ್ಕೆ ಇನ್ನೂ ಭಾಳ ನೋವಿನ ಸಂಗತಿ ಅಂದರೆ ಆ ಪೊಲೀಸ್ ಅಧಿಕಾರದ ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತೇನು ಭರವಸೆ ಕೊಟ್ಟಾರಂತೆ. ಇಷ್ಟು ಹೀನಾಯವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ, ಸರ್ಕಾರದ ಕಿವಿ ಹಿಂಡಬೇಕು ಅಂತೇಳಿ ಅನಿವಾರ್ಯ ಸತ್ಯಾಗ್ರಹಕ್ಕೂ ಬೆಲೆ ಕೊಡೋ ಕಾರಣಕ್ಕೆ ಇವತ್ತು ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ನಮ್ಮ ಜೊತೆಯಲ್ಲಿ ಸಮಾಜ ಪರವಾಗಿ ಲಿಂಗಣ್ಣ ಕರೆಕಟ್ಟಿಯವರು, CS ನೆಂಗಳವರು ಸಹ ನಮ್ಮ ಜೊತೆಯಲ್ಲಿ ಕೇಸ್ ಹಾಕಿದ್ದಾರೆ ಸಮಾಜ ಪರವಾಗಿ. ಆ ಹಿನ್ನೆಲೆ ಒಳಗೆ ನಿನ್ನೆಯ ಸರ್ಕಾರದ ಆ ಒಂದು ನಿರ್ಧಾರವನ್ನು ಖಂಡಿಸಿ ನ್ಯಾಯಾಲಯ ಮೂಲಕ ನ್ಯಾಯ ಪಡಿತೀನುವಂಥ ಭರವಸೆಗೆ. ಹಾಗಾಗಿ ಈ ಮೂಲಕ ಇಡೀ ನಾಡಿನ ಜನರಿಗೆ, ನಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಏನೋ ನೀವು ಯಾವ ಕಾರಣಕ್ಕೂ ತೃಪ್ತಿಗಿಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅಲ್ಲೇ ಆಗಿದೆ, ಕೈಕಾಲು ಮುರಿದಾರೆ, ತಲೆ ಹೊಡೆದಾರೆ, ಎಷ್ಟೋ ಜನ ಪ್ರಾಣ ಮತ್ತು ಜೀವ ಜೊತೆಯಲ್ಲಿ ಹೋರಾಟ ಮಾಡಕತ್ತಾರೆ. ನಿಮ್ಮ ಜೊತೆಲಿ ನಾವು ಇದ್ದೀವಿ, ಸ್ತ್ರೀಪೀಠ ಐತಿ, ಸಮಾಜ ಐತಿ. ಅದಕ್ಕೋಸ್ಕರವಾಗಿಯೇ ನಾಳೆ 23ನೇ ತಾರೀಕು ಬೆಳಗಾವಿಯಿಂದ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಮಾಡುವಂಥ ಹೋರಾಟ ನಂಬಿಕೊಂಡಿದ್ದೀನಿ. ರಾಜ್ಯಾದ್ಯಂತ ಯಾರ್ಯಾರು ಈ ಸಾವು ನೋವಿನ ನೋಡಿ ಬದುಕನ್ನು ಮಾಡ್ತಿದ್ದಾರೆ, ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಎನ್ನುವಂಥ ಒಂದು ಹೋರಾಟವನ್ನು ಅದು ಬೆಳಗಾವಿಯಿಂದ ಶುರು ಮಾಡ್ತೀವಿ. 23ನೇ ತಾರೀಕು ಬೆಳಗಾವಿಯಲ್ಲಿ. ಅದಕ್ಕೆ ರಾಜ್ಯಾದ್ಯಂತ ಯಾರ್ಯಾರು ಇಂಥ ಒಂದು ಹಲ್ಲೆ ಒಳಪಟ್ಟಿದ್ದಾರೆ, ಯಾರ್ಯಾರು ಕೈಕಾಲು ಮುರ್ಕೊಂಡಿದ್ದಾರೆ, ಯಾರಿಗೆ ನಡೀಲಿಕ್ಕೆ ಸಾಧ್ಯವಿದೆಯೋ ನೀವೆಲ್ಲರೂ ಸಹ ಬೆಳಗಾವಿಯಲ್ಲಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸಾಹಿತ್ಯ ಭವನದಲ್ಲಿ ನಡೆಯುವಂತಹ ಆತ್ಮಸ್ಥೈರ್ಯ ತುಂಬುವಂಥ ಹೋರಾಟದಲ್ಲಿ ನೀವೆಲ್ಲರೂ ಭಾಗವಹಿಸಿರಿ. ನಿಮಗೆ ಸಾಂತ್ವನ ಹೇಳ್ತೀನಿ.